ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಘವ್. ನಾನು ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಶ್ ಅವರು ಟಾಕ್ಸಿಕ್ ರಿಲೀಸ್ ಡೇಟ್ನ ಮುಂದೆ ಹಾಕ್ತಾರ? ಒಂದ್ ವೇಳೆ ಹಾಕಲ್ಲ ಅಂದ್ರೆ ಮಾರ್ಚ್ 19 ಮೇಲೆ ಅವ್ರಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಯಾಕಿದೆ? ಟ್ರೈಲರ್ ಕತೆ ಏನಾಯ್ತು? ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಎಷ್ಟು ಕೋಟಿ ಆಗಿದೆ? ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ ಶುರು ಮಾಡೋಣ. ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಮಾರ್ಚ್ 19ಕ್ಕೆ ಬರೋದು 200% ಕನ್ಫರ್ಮ್. ಈಗ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ ಮತ್ತೆ ಸ್ಟ್ಯಾಂಡಿಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದರ ಅರ್ಥ ಬಿಡುಗಡೆ ದಿನಾಂಕ ಲಾಕ್ ಆಗಿದೆ ಅಂತ ಅರ್ಥ. ಇನ್ನು ಹಿಂದೆ ಸರಿಯ ಮಾತೇ ಇಲ್ಲ, ದೊಡ್ಡ ಪೈಪೋಟಿಗೆ ಅಖಾಡ ರೆಡಿ ಆಗಿದೆ ಅಂತ ಅರ್ಥ. ಜನ ಎಲ್ಲ ಮಾತಾಡ್ತಾ ಇರೋದೇನಂದ್ರೆ ದುರಂಧರ್ 2 ತರಹದ ದೊಡ್ಡ ಸಿನಿಮಾ ಎದುರಿಗಿದ್ರು ಯಶ್ ಅವರು ಯಾಕೆ ಇಷ್ಟೊಂದು ಧೈರ್ಯವಾಗಿದ್ದಾರೆ ಅಂತ. ಯಶ್ ಅವರು ಬರೀ ಅಹಂನಿಂದ ಈ ನಿರ್ಧಾರ ತಗೊಂಡಿಲ್ಲ, ಅವರೊಬ್ಬ ಪಕ್ಕಾ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಸಿನಿಮಾ ಕಂಟೆಂಟ್ ಮೇಲೆ ಅವರಿಗೆ ಖಂಡಿತ ಅಪಾರವಾದ ನಂಬಿಕೆ ಇದೆ. ಯಾಕೆಂತಂದ್ರೆ 4 ವರ್ಷ ಆದ್ಮೇಲೆ ಒಂದು ಸ್ಕ್ರಿಪ್ಟ್ ನ ಸುಮಾರು ಜನ ಡೈರೆಕ್ಟರ್ ನ ರಿಜೆಕ್ಟ್ ಮಾಡಿ ಒಂದು ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ 2-3 ವರ್ಷ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಸುಮ್ನೆ ಅಲ್ಲ. ಆ ಕಾನ್ಫಿಡೆಂಟ್ ಇಲ್ಲ ಅಂತಂದ್ರೆ ಅವ್ರ ಈ ಡಿಸಿಷನ್ ಬರ್ತಾನೆ ಇರಲಿಲ್ಲ. ಯಶ್ ಅವರು ಬರೀ ಫಸ್ಟ್ ವೀಕೆಂಡ್ ಕಲೆಕ್ಷನ್ ನೋಡಿ ಸಿನಿಮಾ ಮಾಡಲ್ಲ, ಅವರು ಲಾಂಗ್ ರೇಸ್ ಸಿನಿಮಾ ನಿಧಾನಕ್ಕೆ ಅಲೆ ಎಬ್ಬಿಸಿ ವಾರಗಟ್ಟಲೆ ಥಿಯೇಟರ್ ನಲ್ಲಿ ಓಡಿ ಬಾಕ್ಸ್ ಆಫೀಸ್ ಸುನಾಮಿ ಎಬ್ಬಿಸಬೇಕು ಅನ್ನೋದು ಅವರ ಪ್ಲಾನ್ ಆಗಿದೆ. ಜೊತೆಗೆ 2023ರಿಂದ ಫ್ಯಾನ್ಸ್ ಕಾಯ್ತಿದ್ದಾರೆ, ಅವರನ್ನ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದೇ ಯಶ್ ಅವರ ಉದ್ದೇಶ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಈ ದುರಂಧರ್ 2 ಟೀಮ್ ನವರು ಮೊದಲೆಲ್ಲ ಈ ದಬ್ಬಕ್ಕೆ ಬರ್ತೀವಿ ಅಂತ ಹೇಳಿರ್ಲಿಲ್ಲ. ಸಡನ್ ಆಗಿ ಡೇಟ್ ಅನೌನ್ಸ್ ಮಾಡಿದಕ್ಕೆ ಯಶ್ ಅವರಿಗೆ ಸ್ವಲ್ಪ ಬೇಸರ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಓಡಾಡ್ತಿದೆ. ಸೌತ್ ನಲ್ಲಿ ಏನಾದ್ರೂ 2 ದೊಡ್ಡ ಸಿನಿಮಾ ಒಂದೇ ದಿನ ಬರೋದಿದ್ರೆ ಪ್ರೊಡ್ಯೂಸರ್ ಗಳು ಒಬ್ರಿಗೊಬ್ರು ಫೋನ್ ಮಾಡಿ ಮಾತಾಡ್ತಾರೆ. ಆದ್ರೆ ಬಾಲಿವುಡ್ ನಲ್ಲಿ ಆ ಕಲ್ಚರ್ ಇಲ್ಲ ಅಂತ ಯಶ್ ಅವರು ಫೀಲ್ ಆಗಿದ್ದಾರೆ ಅನ್ನೋದು ಇನ್ಸೈಡ್ ಸೋರ್ಸ್ ಮಾಹಿತಿ. ಒಟ್ನಲ್ಲಿ ಇದು ಈಗ ಬರೀ ಕ್ಲಾಶ್ ಆಗಿ ಉಳಿದಿಲ್ಲ, ಸೌತ್ ವರ್ಸಸ್ ನಾರ್ತ್ ಮರ್ಯಾದೆ ಪ್ರಶ್ನೆ ಆಗಿದೆ. ಟಾಕ್ಸಿಕ್ ಟ್ರೈಲರ್ ಈಗಾಗಲೇ ಸೆನ್ಸರ್ ಮಂಡಳಿ ಮುಂದೆ ಹೋಗಿದೆಯಂತೆ, ಅವ್ರಿಗೆ ಒಂದು ರೇಟಿಂಗ್ ಕೂಡ ಸಿಕ್ಕಿದೆಯಂತೆ. ಇದು ಇವಾಗ ಬರ್ತಿರೋ ಲೇಟೆಸ್ಟ್ ಬಜ್. ಇನ್ನು ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂದ್ರೆ ತೆಲುಗು ಸ್ಟೇಟ್ಸ್ ಗಳಲ್ಲಿ ಎಪಿ ಮತ್ತೆ ತೆಲಂಗಾಣ ದಿಲ್ ರಾಜ್ ಅವರು ಈ ಸಿನಿಮಾನ ಬರೋಬ್ಬರಿ 120 ಕೋಟಿ ರೂಗೆ ತಗೊಂಡಿದ್ದಾರೆ. ಇದು ವದಂತಿ ಅಲ್ಲ, ಪಕ್ಕಾ ನ್ಯೂಸ್. ಹಾಗೆ ಪಾರಸ್ ಕಂಪನಿಯವರು 105 ಕೋಟಿಗೆ ಓವರ್ಸೀಸ್ ನ ಪರ್ಚೇಸ್ ಮಾಡಿದ್ದಾರೆ. ಹಿಂದಿ ಬೆಲ್ಟ್ ಮತ್ತೆ ನೇಪಾಳದ ಹಕ್ಕುಗಳು ಎಷ್ಟು ಕೋಟಿಗೆ ಸೇಲ್ ಆಗಿವೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಇದ್ರ ಮಧ್ಯದಲ್ಲೇ ದುರಂಧರ್ ಸಿನಿಮಾಗೆ ಒಂದು ಸಂಕಷ್ಟ ಎದುರಾಗಿದೆ. ಮುಂಬೈನ ಸೌತ್ ಭಾಗದಲ್ಲಿ ಪರ್ಮಿಷನ್ ಇಲ್ಲದೆ ಬೆಂಕಿ ಮತ್ತೆ ಪಟಾಕಿ ಹಚ್ಚಿ ಶೂಟಿಂಗ್ ಮಾಡಿದ್ದಕ್ಕೆ ಬಿಎಂಸಿ ಅಧಿಕಾರಿಗಳು ಪ್ರೊಡಕ್ಷನ್ ಹೌಸ್ ಬ್ಲಾಕ್ ಲಿಸ್ಟ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸೇಫ್ಟಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ದೊಡ್ಡ ಮಟ್ಟದ ದಂಡ ಕೂಡ ಬಿಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಶೂಟಿಂಗ್ ಕಿರಿಕು, ಇನ್ನೊಂದ್ ಕಡೆ ಟಾಕ್ಸಿಕ್ ಅಬ್ಬರ. ದುರಂಧರ್ ಟೀಮ್ಗೆ ಈಗ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಸದ್ಯಕ್ಕಂತೂ ಪ್ರಮೋಷನ್ ಯಾವಾಗ ಶುರು ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲ, ಆದ್ರೆ ಸದ್ಯದಲ್ಲೇ ದೊಡ್ಡ ಅನೌನ್ಸ್ಮೆಂಟ್ ಬರಲಿದೆ. ನೀವೀಗ ಹೇಳಿ, ನೀವು ಯಾರ ಪರ, ಟೀಮ್ ಟಾಕ್ಸಿಕ್ ಅಥವಾ ಟೀಮ್ ದುರಂಧರ್ 2 ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.